ಇದು 3 ವೀಲರ್ ಅಂತ ನ್ಯೂ ಮಾಡಲು. ಇವಾಗ 3 ವೀಲರ್ 12 ಇಂಚಸ್ ಬರುತ್ತೆ. ಫ್ರಂಟು ಬ್ಯಾಕು ಡಿಸ್ಕ್ ಬರುತ್ತೆ. ಹಿಂದೆ ಬಂದು ಲೋಡು ಬಂದು 300 to 400 kgs ಲೋಡ್ ಆಗ್ಬೋದು. ಪ್ಲಸ್ ಇದರಲ್ಲಿ ಕ್ರೂಸರ್ ಆಪ್ಷನ್ ಇದೆ, ರಿವರ್ಸ್ ಗೇರ್ ಇದೆ, ಹೆಡ್ಲೈಟ್ ಡಿಮ್ ಆ್ಯಂಡ್ ಡಿಪ್ ಇದೆ, ಲೆಫ್ಟ್ ಇಂಡಿಕೇಟರ್, ರೈಟ್ ಇಂಡಿಕೇಟ್ರು, 4-ವೇ ಪಾರ್ಕಿಂಗ್ ಸಿಸ್ಟಮ್ ಇದೆ. ರಿಮೋಟಲ್ಲಿ ಆನು ಆಫ್ ಮಾಡ್ಬೋದು, ಗಾಡಿನ ಓಪನ್ನು ಮಾಡ್ಬೋದು. ಓಪನ್ ಮಾಡೋದು ಹೇಳಿ. ಗೌಡ್ಸ್ ಕ್ಯಾರಿಂಗು ಮಾಡ್ಬೋದು ಫುಲ್ಲು. ಪ್ಲಸ್ ಈ ಕಡೆನೂ ಓಪನ್ ಮಾಡ್ಬೋದು, ಲೆವೆಲು ಮಾಡ್ಕೊಬೋದು. ಮಲ್ಟಿಪರ್ಪಸ್ ಯೂಸೇಜ್ ಇದು 3 ವೀಲರು. ಇದನ್ನೆಲ್ಲ ಅಪ್ ಟು 250 ಕಿಲೋಮೀಟ್ರ್ ತನಕ ನಾವು ಕಸ್ಟಮೈಸೇಷನ್ ಮಾಡ್ಬೋದು. ಓಕೆ, ಡಿಸ್ಪ್ಲೇ ಹೇಳ್ಬಿಡಿ. ಕೀ ಹಾಕಿ ಸರ್, ಇದು ರಿಮೋಟಲ್ಲಿ ಆನ್ ಮಾಡ್ಬೋದು ಸರ್. ಡಬಲ್ ಕ್ಲಿಕ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಯಿತು. ನಿಮಗೆ ಬಂದು ರಿವರ್ಸ್ ಗೇರಲ್ಲಿದೆ. ಇವಾಗ ಡ್ರೈವ್ ಮೋಡು. ಬ್ರೇಕ್ ಹಿಡಿದುಬಿಟ್ಟಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಹೋಗುತ್ತೆ ಫ್ರಂಟು. ಆಮೇಲೆ ರಿವರ್ಸ್ ಗೇರ್ ಇದೆ. ಪ್ಲಸ್ ಹೆಡ್ಲೈಟ್ ಡಿಮ್ ಆ್ಯಂಡ್ ಡಿಪ್ ಬರುತ್ತೆ. ಪ್ಲಸ್ 4-ವೇ ಪಾರ್ಕಿಂಗ್ ಬರುತ್ತೆ. ಲೆಫ್ಟ್ ಇಂಡಿಕೇಟರ್, ರೈಟ್ ಇಂಡಿಕೇಟರ್ ಬರುತ್ತೆ. ಪ್ಲಸ್ ನಿಮ್ಗೆ ಅಡ್ವಾಂಟೇಜ್ ಏನು ಅಂದರೆ ಇದರಲ್ಲಿ ಎಷ್ಟು ಮೂಡಿದೆ ಸರ್ ಇಲ್ಲಿ? ಸರ್, ಇದರಲ್ಲಿ ಬಂದು ಸಿಂಗಲ್ ಮೋಡೇ ಬರೋದು, 1 ಮೋಡೇ ಬರುತ್ತೆ. ಸೊ 1 ಮೋಡಲ್ಲೇ ನಿಮಗೆ ಲೋಡೆಲ್ಲ ಎಳೆಯುತ್ತೆ ಸರ್. ಓಕೆ. ಪ್ಲಸ್ ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ ಇದರಲ್ಲಿ ಹೆವಿ ಡ್ಯೂಟಿ ಕೊಟ್ಟಿದ್ದೀವಿ ಈ ಸಲ. ಲಾಸ್ಟ್ ಟೈಮ್ಗಿಂತ ಇವಾಗ ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿ ಆಗಿದೆ. ಮಿಡ್ ಡ್ರೈವ್ ಶಾಫ್ಟ್ ಎಲ್ಲ ತೋರಿಸ್ತೀನಿ, ಫುಲ್ಲು ಹೆವಿ ಆಗಿದೆ. ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಇನ್ನೂ ತುಂಬ ಹೆವಿ ಕ್ವಾಲಿಟಿ ಹಾಕಿದ್ದೀವಿ. ಡಿಫೆನ್ಷಿಯಲ್ ಎಲ್ಲ ಫುಲ್ಲು 4 ಶಾಕ್ ಅಬ್ಸರು ಪಟ್ಟಿ ಬರುತ್ತೆ ಈ ಕಡೆ ಆ ಕಡೆ. ಡಿಫೆನ್ಷಿಯಲ್ಲು ಈ ಕಡೆ ಮೋಟ್ರ್ ಕೂಡ ನೋಡಿ ಸರ್, ಹೆವಿ ಹಾಕಿದ್ದೀವಿ. ಮೋಟ್ರು ಡಿಫೆನ್ಷಿಯಲ್ ಎಲ್ಲ ಲಾಸ್ಟ್ ಟೈಮ್ ಬರೋ ಡಿಫೆನ್ಷಿಯಲ್ ಅಲ್ಲಿದೆ ನೋಡಿ, ಆ ಥರ ಬರ್ತಾಯಿತ್ತು. ಅಲ್ಲಿ ಮಡಗಿದ್ದೀನಿ ನೋಡಿ ಸರ್ ಶಾಂಪಲ್ಲು. ಓಕೆ, ಅಲ್ಲಿ ಅದಿತ್ತು, ಆ ಟೈಪ್ ಇತ್ತು. ಓಕೆ, ಈ ಟೈಪ್ ಇತ್ತು. ಇವಾಗ ಅಪ್ಗ್ರೇಡ್ ಮಾಡಿದ್ದೀವಿ ಇದಕ್ಕೆ. ಈ ಗಾಡಿಗೆ ಅಪ್ಗ್ರೇಡ್ ಆಗಿದೆ. ಅಪ್ಗ್ರೇಡು 12 ಇಂಚ್ ಬರುತ್ತೆ ಟೈರು. ರೈಟ್ ರೌಂಡ್ 12 ಇಂಚಸ್ಸು. ಓಕೆ. ಹ್ಯಾಂಡ್ ಬ್ರೇಕ್ ಎಲ್ಲ ಇದೆ ಇದರಲ್ಲಿ. ಓಕೆ. ಎಲ್ಲ ಡಿಸ್ಕ್ ಬರೋದಕ್ಕೆ ಕಂಫರ್ಟಬಲ್ ಫುಲ್ಲು. ಇನ್ನೆಲ್ಲ ಅಪ್ ಟು 250 ಕಿಲೋಮೀಟರ್ಸ್ ಮಾಡ್ಕೊಡ್ಬೋದು, 180 ಕಿಲೋಮೀಟರ್ ಮಾಡ್ಕೊಡ್ಬೋದು, ಆಮೇಲೆ 160 ಕಿಲೋಮೀಟರ್ ಮಾಡ್ಬೋದು, 140 ಮಾಡ್ಬೋದು. ಎಷ್ಟು ಇದು ಲೋಡ್ ಆಗ್ಬೋದು? ಇದು 300 to 400 kgs ಲೋಡ್ ಪುಲ್ ಮಾಡುತ್ತೆ ಸರ್. ಆಮೇಲೆ ನಿಮಗೆ ಮೋಟ್ರಿಗೆ 1 ಇಯರ್ ವಾರಂಟಿ ಇರುತ್ತೆ, ಚಾರ್ಜರ್ಗೆ 1 ಇಯರ್ ವಾರಂಟಿ, ಕಂಟ್ರೋಲರ್ಗೆ 1 ಇಯರ್ ವಾರಂಟಿ. ಮೋಟ್ರ್ ಬಂದು ನಾವು ಹೇಳೋದು 300 to 400 kgs. 400 kgs ಮೇಲೆ ಲೋಡ್ ಹಾಕ್ಕೊಂಡು ಮೋಟ್ರಲ್ಲಿ ಏನೋ ವೈಂಡಿಂಗ್ ಬರ್ನ್ ಆದರೆ ಅದು ನಿಮ್ಗೆ ವಾರಂಟಿಯಲ್ಲಿ ಕವರ್ ಆಗೋಲ್ಲ. ಹೊಸ ಮೋಟ್ರೇ ಹಾಕ್ಸ್ಕೊಬೇಕು. 400 kgs ಮೇಲೆ ಹಾಕೋಂಗಿಲ್ಲ ಇದನ್ನಲ್ಲಿ. ಸರ್ವಿಸ್ ಎಲ್ಲ ಎಷ್ಟು ಫ್ರೀ ಇರುತ್ತೆ? ಸರ್ವಿಸು ಒಂದು ಫ್ರೀ ಬರೋಲ್ಲ ಸರ್ 3 ವೀಲರ್ಗೆ. ಓಕೆ. ಯಾಕಂದರೆ 3 ವೀಲರೆಲ್ಲ ಇದೆಲ್ಲ ಓಪನ್ ಮಾಡಿ ಇದು ಎವ್ರಿ 3000 ಕಿಲೋಮೀಟ್ರು ಇಲ್ಲ 3 ಮಂತ್ಸ್ ಓಪನ್ ಮಾಡ್ತಿರೋದು. ಇದು ಫುಲ್ ಓಪನ್ ಮಾಡ್ತೀವಿ. ಒಳಗಡೆ ಬಂದು ಗೇರ್ ಬಾಕ್ಸ್ ಆಯಿಲ್ ಅಂತ ಬರುತ್ತೆ 3 ವೀಲರ್ಗೆಲ್ಲ. ಗೇರ್ ಬಾಕ್ಸ್ ಆಯಿಲ್ ಕಂಪಲ್ಸರಿ 3 ಮಂತ್ಸ್ ಒನ್ಸು 3000 ಕಿಲೋಮೀಟ್ರ್ ಹಾಕ್ಸ್ಬೇಕು, ಇಲ್ಲಾಂದರೆ ನಿಮಗೆ ಮೋಟ್ರ್ ಸ್ಪಾಯ್ಲ್ ಆಗುತ್ತೆ. ಓಕೆ. ಒಂದು ಸಲ ಸರ್ವಿಸಿಗೆ ಎಷ್ಟು ಖರ್ಚು ಬರ್ಬೋದು ಸರ್? ಅದು ಡಿಪೆಂಡ್ ಅಪಾನ್ ಬ್ರೇಕ್ ಪ್ಯಾಡ್ಸ್ ಹೋಗಿದ್ರೆ ಒಂಥರ ಖರ್ಚು ಬರುತ್ತೆ, ಆಯಿಲ್ ಹೋಗಿದ್ರೆ ಒಂಥರ ಖರ್ಚು. ಗೇರ್ ಬಾಕ್ಸ್ ಆಯಿಲ್ ಆಗಬೇಕಂದ್ರೆ 500 to 600 rupees ಇರುತ್ತೆ. ಬ್ರೇಕ್ ಪ್ಯಾಡ್ಸು ಕ್ವಾಲಿಟಿ ಮೇಲಿದೆ. 250 ಬ್ರೇಕ್ ಪ್ಯಾಡ್ಸು ಇದೆ, 250 ರೂಪಾಯಿದು, 200 ರೂಪಾಯಿದು ಇದೆ, 500 ರೂಪಾಯಿದು ಇದೆ. ಒಬ್ಬೊಬ್ಬರು ಕಸ್ಟಮರ್ ಒಂದೊಂದು ಥರ ಹಾಕ್ಸ್ಕೊತಾರೆ. ಅವ್ರು ಇಲ್ಲಿ ಬಂದಮೇಲೆ ಎಲ್ಲ ಕ್ವಾಲಿಟಿ ತೋರಿಸ್ತೀವಿ, ಅವ್ರಿಗೆ ಯಾವ ಥರ ಬೇಕೋ ಅವ್ರು ಹಾಕ್ಸ್ಕೊಂಡು ಹೋಗ್ಬೋದು. ಕಮ್ಮಿ ರೇಟದೆಲ್ಲ ಹಾಕಿದ್ರೆ ತಿರ್ಗಾ ಸಮಸ್ಯೆ ಜಾಸ್ತಿ ಬರುತ್ತೆ. 500 ರೂಪೀಸ್ ಡಿಸ್ಕ್ ಪ್ಯಾಡ್ ಹಾಕ್ಕೊಂಡ್ರೆ ಅವ್ರಿಗೆ ಕಿಲೋಮೀಟ್ರ್ ಅಪ್ ಟು 5000 ಕಿಲೋಮೀಟ್ರ್ 4000 ಕಿಲೋಮೀಟ್ರ್ ತನಕ ಓಡಿಸ್ಬೋದು ವಿತೌಟ್ ಎನಿ ಪ್ರಾಬ್ಲಮ್ಮು. 150 ಒಬ್ಬೊಬ್ರು ಕಸ್ಟಮರ್ ಹೇಳ್ತಾರೆ ನನಗೆ ಅಲ್ಲಿ ಕಮ್ಮಿ ಕೊಡ್ತಾಯಿದ್ದಾರೆ ಬ್ರೇಕ್ ಪ್ಯಾಡ್ಸು, ಇಲ್ಲಿ ಕಮ್ಮಿ ಕೊಡ್ತಾಯಿದ್ದಾರೆ. ಅವೆಲ್ಲ ಜಲ್ದಿ ಸೌದೋಗ್ಬಿಡುತ್ತೆ. ಸೌದೋಗ್ಬಿಟ್ರೆ
ಏನಾಗುತ್ತೆ ಈ ಡಿಸ್ಪ್ಲೇಟ್ ತಿರ್ಗಾ ಹೋಗ್ಬಿಡುತ್ತೆ. Okay. ಅವ್ರು 500 ರೂಪಾಯಿ ಕಸ್ಟಮರು ಹಾಕ್ಸ್ಕೊಳ್ಳ ಅಂದರೆ ಈ ಡಿಸ್ಪ್ಲೇಟ್ ಹೋದರೆ 1000 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಸೊ 500 ರೂಪಾಯಿದು ಹಾಕ್ಸ್ಕೊಂಡ್ರೆ ನಿಮ್ಗೆ 5000 ಕಿಲೋಮೀಟ್ರ್ ತನಕ ನಿಮಗೆ ಚೇಂಜ್ ಮಾಡೋಕ್ಕೆ ಕೆಲಸ ಇಲ್ಲ. 150-200 ರೂಪಾಯಿದೆಲ್ಲ ಹಾಕ್ಸೋದು ಜಲ್ದಿ ಹೋಗ್ಬಿಡುತ್ತೆ. ಎಷ್ಟು ಸಾವಿರ ಕಿಲೋಮೀಟ್ರಿಗೆ ಸರ್ವಿಸ್ ಮಾಡಬೇಕು? 3000 ಕಿಲೋಮೀಟ್ರ್ 3 ಮಂತ್ಸ್ ಒನ್ಸು ಎತ್ಕೊಂಬರ್ಬೇಕು ಸರ್ವಿಸ್ಗೆ. 11ರಿಂದ 12 ಗಂಟೆ ಸರ್ವಿಸ್ ಟೈಮಿಂಗ್ ಇರುತ್ತೆ. ಅದು ಸರ್ವಿಸ್ ಸೆಂಟ್ರ್ ಪಕ್ಕದ ರೋಡಲ್ಲಿದೆ, ಅಲ್ಲಿ ಎತ್ಕೊಂಡೋಗಿ ಕೊಡ್ಬೋದು. ಓಕೆ, ಎಷ್ಟು ದಿನ ಬೇಕು ಸರ್ವಿಸ್ ಮಾಡೋಕ್ಕೆ? ಬೆಳಗ್ಗೆ ಕೊಟ್ಟರೆ ಸಾಯಂಕಾಲ ಕೊಡ್ತೀವಿ. ಸಾಯಂಕಾಲ ಕೊಡ್ತೀರಾ? ಓಕೆ, ಇನ್ನು ಇದು ಪ್ರೈಸ್ ಎಷ್ಟಾಗುತ್ತೆ ಸರ್ ಗಾಡಿದು? ಸರ್ ಪ್ರೈಸು ಸ್ಟಾರ್ಟಿಂಗ್ ಇವಾಗ ಪೆಟ್ರೋಲು ಪ್ರೈಸಸ್ ಹೈಕ್ ಆಗೋದಕ್ಕೆ, ಡೀಸೆಲ್ ಪ್ರೈಸ್ ಹೈಕ್ ಆಗೋದಕ್ಕೆ, ಟ್ರಾನ್ಸ್ಪೋರ್ಟೇಷನು, ಬ್ಯಾಟ್ರಿ ಪ್ರೈಸಸ್ ಎಲ್ಲ ಡಿಪೆಂಡ್, ಡೇ ಬೈ ಡೇ ಚೇಂಜ್ ಆಗ್ತಾ ಇದೆ. ನಾವು ಪ್ರೈಸ್ ಕಸ್ಟಮರ್ಗೆ ನಾವು ಮಾಹಿತಿ ಕೊಡೋಕ್ಕಾಗಲ್ಲ. ಬಿಕಾಸ್ ಇವತ್ತು ಬಂದರೆ ಇವತ್ತು ಒಂದು ರೇಟ್ ಇದೆ, ನಾಳೆ ಬಂದರೆ ನಾಳೆ ಒಂದು ರೇಟ್ ಇರುತ್ತೆ. ನನ್ನ ಸಜೆಷನ್ ಆದಷ್ಟು ಬೇಗ ಎಲ್ಲ ಕಸ್ಟಮರ್ಸು, ಎಲ್ಲ ವೀಕ್ಷಕರಿಗೂ ನನ್ನ ರಿಕ್ವೆಸ್ಟು ವಿಗೆ ಕನ್ವರ್ಟ್ ಆಗಿ. ಫ್ಯೂಚರ್ಗೆ ಪೆಟ್ರೋಲು ಡೀಸೆಲ್ಲು ಸಮಸ್ಯೆ ಇರೋ ಚಾನ್ಸಸ್ ಇರುತ್ತೆ. ಪ್ಲಸ್ಸು ಪೊಲ್ಯೂಷನ್ ಫ್ರೀ ಮಾಡಿ ನಮ್ಮ ಕರ್ನಾಟಕನ, ಎಲ್ಲ ವಿನ ಯೂಸ್ ಮಾಡಿ ಅಂತ ನನ್ನ ವಿನಂತಿ ಎಲ್ಲ ವೀಕ್ಷಕರು. ಓಕೆ, ಇನ್ನು ಅಕಸ್ಮಾತ್ ಇಲ್ಲಿ ಬಂದು ಟೆಸ್ಟ್ ಡ್ರೈವ್ ಏನಿರುತ್ತೆ ಗಾಡಿ ತೊಗೊಳ್ಳೋರಿಗೆ? ಸರ್ ಅವ್ರ ಕಸ್ಟಮರ್ ಬಂದರೆ ಟೆಸ್ಟ್ ಡ್ರೈವ್ ಕೊಡ್ತೀವಿ, ಓಡಿಸ್ಬೋದು. ಅದಕ್ಕೋಸ್ಕರನೇ ಮಡಗಿದ್ದೀವಿ ಗಾಡಿ. ಓಕೆ, ಟೆಸ್ಟ್ ಡ್ರೈವ್ ಕೊಡೋದಕ್ಕೋಸ್ಕರನೇ ಮಡಗಿರೋದು. ಇದು ಟೆಸ್ಟ್ ಡ್ರೈವ್ ಗಾಡಿನೇ ಬಂದು ಟೆಸ್ಟ್ ಡ್ರೈವ್. ಓಕೆ, ಆಚೆ ತೆಕ್ಕೊಡ್ತೀವಿ, ರಿವರ್ಸು ಇದೆ. ಸರ್ ಈ ವೆಹಿಕಲ್ಸ್ ಎಲ್ಲ ತುಂಬ ಡಿಮ್ಯಾಂಡಲ್ಲಿದೆ ಸರ್. ಇವಾಗ ಹಾಂ, ಸೇಲ್ಸ್ ಇದೆ, ಸ್ಟಾಕ್ ಇಲ್ಲ. ಸ್ಟಾಕ್ ಇವಾಗ ಇಲ್ಲಿದೆ, ಸ್ಟಾಕ್ ಖಾಲಿ ಆದರೆ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ ಆಫ್ಟರ್ ಬುಕ್ಕಿಂಗು. ಓಕೆ, ಈಗ ಬುಕ್ ಮಾಡಿದ್ರೆ ಎಷ್ಟು ದಿನದಲ್ಲಿ ಗಾಡಿ ಕೊಡ್ತೀರಾ? ಸರ್ 1 ವೀಕ್ ಆಗುತ್ತೆ ಸರ್. ಬ್ಯಾಟ್ರಿ ಎಲ್ಲ ಕಸ್ಟಮೈಸೇಷನ್ ಅಲ್ಲ, 1 ವೀಕ್ ಆಗುತ್ತೆ. ಅವ್ರು ಪೇಮೆಂಟ್ ಮಾಡಿದ ತಕ್ಷಣ ನಾವು ರೆಡಿ ಮಾಡಿ ಫೋನ್ ಮಾಡ್ತೀವಿ, ಬಂದು ಕಲೆಕ್ಟ್ ಮಾಡ್ಕೊಬೋದು. ಬೇರೆ ಊರವ್ರು ಏನೋ ಇದ್ದರೆ ಅವ್ರು ನಮಗೆ ಜಸ್ಟ್ ಫೋನ್ ಮಾಡಿಬಿಟ್ಟು ವೀಡಿಯೋ ಕಾಲಲ್ಲಿ ಬೇಕು ಅರೇಂಜ್ ಮಾಡ್ತೀವಿ, ನೋಡಿಬಿಟ್ಟು ಅವ್ರು ಆನ್ಲೈನಲ್ಲಿ ಪೇಮೆಂಟ್ ಮಾಡಿದ್ರೆ ಟ್ರಾನ್ಸ್ಪೋರ್ಟೇಷನ್ ಹಾಕ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು ಕಸ್ಟಮರು ಬೇರ್ ಮಾಡಬೇಕಾಗತ್ತೆ. ಓಕೆ, ಆನ್ಲೈನು ನಿಮ್ಮ ಸರ್ವಿಸ್ ಇದೆ? ಹೌದು. ಓಕೆ, ಇನ್ನು ಬೇರೆ ಊರಿಗೆ ಗಾಡಿ ತೊಗೊಂಡು ಹೋಗ್ತಾರೆ, ಅವಾಗ ಮಾಡ್ಕೊಳಕ್ಕೆ ಬರೋಲ್ಲ, ಗೇರ್ ಬಾಕ್ಸ್ ಆಯಿಲ್ ಅವೆಲ್ಲ ಅಂದರೆ ನಾವು ವೀಡಿಯೋ ಕಾಲ್ ಮಾಡಿದೆ ಅಲ್ಲಿ ನಾರ್ಮಲ್ ಪೆಟ್ರೋಲ್ ಮೆಕ್ಯಾನಿಕ್ ಗಾಡಿ ಹತ್ರ ಎತ್ಕೊಂಡ್ರೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಅವ್ರು ಓಪನ್ ಮಾಡಿಬಿಟ್ಟು ಮಾಡ್ಬೋದು. ಓಕೆ, ಇನ್ನು ಸರ್ವಿಸ್ ಎಲ್ಲ ಬೆಂಗಳೂರಲ್ಲಿ ಇದೆಯಾ, ಬೇರೆ ಕಡೆ ಎಲ್ಲ ಇದೆಯಾ? ಸರ್ ಇದು ಬಂದು ಬೇರೆ ಕಡೆ ಎಲ್ಲಿ ಬೇಕೋ ಮಾಡಿಸ್ಬೋದು, ಪೆಟ್ರೋಲ್ ಮೆಕ್ಯಾನಿಕ್ ಅವರು ಮಾಡ್ತಾರೆ. ಬಟ್ ಐಡಿಯಾ ಇರಬೇಕು ಮಾಡೋದಕ್ಕೆ. ಗೊತ್ತಿಲ್ಲದವರೆಲ್ಲ ಮಾಡಿಬಿಟ್ಟು ಏನೋ ವೈರಿಂಗ್ ಎಲ್ಲ ಪ್ರಾಬ್ಲಮ್ ಮಾಡಿದೆ, ಅದು ವಾರಂಟಿಯಲ್ಲಿ ಬರೋಲ್ಲ, ವಾರಂಟಿ ವಾಯ್ಡ್ ಆಗೋಗುತ್ತೆ. ಏನೇ ಇರಲಿ ಡೀಲರ್ ಮುಖಾಂತರಗೆ ಕನ್ಫರ್ಮೇಷನ್ ತೊಗೊಂಡು, ಇಲ್ಲಾಂದರೆ ಕಸ್ಟಮರ್ ನಮಗೆ ವೀಡಿಯೋ ಕಾಲಿಗೆ ಬಂದು ಸರ್ ಹಿಂಗಿದೆ, ನಾವು ಬೇರೆ ಊರಿಗೆ ತೊಗೊಂಡಿದ್ದೀವಿ, ನಮಗೆ ಗೊತ್ತಿಲ್ಲ, ಯಾರೂ ಮಾಡೋರಿಲ್ಲ ಅಂದರೆ ನಾವು ಐಡಿಯಾ ಕೊಡ್ತೀವಿ ಎಲ್ಲಿ ಹೋಗ್ಬೇಕು, ಏನು ಹೋಗ್ಬೇಕು ಅಂತ. ಎಲ್ಲ ಊರಲ್ಲಿ ಶೋರೂಮ್ಸ್ ಇರುತ್ತೆ, ಶೋರೂಮ್ಸ್ಗೆ ಎತ್ಕೊಂಡೋದ್ರೆ ಸರ್ವಿಸ್ ಸೆಂಟರ್ಸ್ ಇರುತ್ತೆ, ಅವ್ರು ಮಾಡಿಕೊಡ್ತಾರೆ, ಅವ್ರ ನಾಲೆಜ್ ಇರುತ್ತೆ. ಪೆಟ್ರೋಲ್ ವೆಹಿಕಲ್ಲು ಇಲ್ಲಾಂದರೆ ಆಟೋ, ಬಜಾಜ್ ಆಟೋ ಎಲ್ಲ ಮಾಡ್ತಾರಲ್ಲ, ಆ ಬಜಾಜ್ ಆಟೋ ಸರ್ವಿಸ್ ಅವ್ರ ಹತ್ರ ಎತ್ಕೊಂಡೋದ್ರೇನೋ ಗೇರ್ ಬಾಕ್ಸ್ ಆಯಿಲು, ಆಮೇಲೆ ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೇಂಜ್ ಮಾಡಿಕೊಡ್ತಾರೆ. ಒರಿಜಿನಲ್ ಬ್ರೇಕ್ ಪ್ಯಾಡ್ಸ್ ಬೇಕಂದರೆ ನನಗೆ ಫೋನ್ ಮಾಡಿದ್ರೆ ನಾನು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀನಿ. ಓಕೆ, ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ಇದು ಬಂದು ರಾಜಾಜಿನಗರ್ 6 ಬ್ಲಾಕ್ ಆಪೋಸಿಟು ದಾಸ್ ಆಶ್ರಮ ಬರುತ್ತೆ ಸರ್ ಇದು. ಆಮೇಲೆ ಇನ್ನೊಂದು ಬ್ರಾಂಚ್ ಬಂದು ರಾಜಾಜಿನಗರ್ 6 ಬ್ಲಾಕು 10th C ಮೇನ್ ರೋಡ್, ಕರ್ಮಾರಿಯಮ್ಮ ಟೆಂಪಲ್ ರೋಡ್ ಹತ್ರ ಬರುತ್ತೆ. ಅದು ಶ್ರೀ ವಾಸವಿ ಎಂಟರ್ಪ್ರೈಸಸ್ ಅಂತ, ಇದು ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ಸು. ಹೆಡ್ ಆಫೀಸ್ ಬಂದು ಅಲ್ಸೂರಲ್ಲಿದೆ ಸರ್. ಅಲ್ಲಿ ಸೇಲ್ಸ್ ಏನಿಲ್ಲ, ಓನ್ಲಿ ಬಲ್ಕ್ ಕ್ವಾಂಟಿಟಿ ಆರ್ಡರ್ಗೋಸ್ಕರ ಅಲ್ಲಿ ಬರಬೇಕಾಗತ್ತೆ. ಓಕೆ, ಫೋನ್ ನಂಬರ್ ಶೇರ್ ಮಾಡಿ ಸರ್. ಹಾಗೆ 7406123445ಗೆ ಕಾಂಟ್ಯಾಕ್ಟ್ ಮಾಡಿ. 11 AM to 6:30 PM ವರೆಗೂ ಯಾವಾಗ ಕಾಲ್ ಮಾಡ್ಬೋದು ಸರ್. ಸಂಡೇ ಹಾಲಿಡೇ ಇರುತ್ತೆ. ಇವಾಗ ಪೀಕ್ ಇರೋದಕ್ಕೆ ಸಂಡೇಸನ್ನು ಡೆಲಿವರೀಸ್ ಕೊಡಬೇಕಂದ್ರೆ ಒಂದು ಹಾಫ್ ಡೇ ಬಂದು ಡೆಲಿವರಿ ಕೊಟ್ಟು ಹೋಗ್ಬಿಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ನಮಸ್ಕಾರ ಸರ್.